ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂತಹ ನೆಫ್ರೋ ಯೂರಾಲಜಿ ಸಂಸ್ಥೆ ಏನಿದೆ ಅದರ ಅವ್ಯವಸ್ಥೆಯ ಬಗ್ಗೆ ನ್ಯೂಸ್ ಫಸ್ಟ್ ಈ ಹಿಂದೆಯೂ ಕೂಡ ವರದಿ ಮಾಡಿತ್ತು. ಈಗ ಆ ಸಂಸ್ಥೆಯ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ನೆಫ್ರೋ ಯೂರಾಲಜಿ ಸಂಸ್ಥೆಯ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕಾಲು ನೋವು ಅಂತ ಆಸ್ಪತ್ರೆಗೆ ದಾಖಲಾದಂಥ ಯುವಕ ಶವವಾಗಿ ವಾಪಸ್ ಬಂದಿದ್ದಾನೆ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋ ಆರೋಪ ವಿಕ್ಟೋರಿಯಾ ಆಸ್ಪತ್ರೆಯ ನೆಫ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಪವನ್ ರೆಡ್ಡಿ ಎನ್ನುವಂಥ ಯುವಕ ಚಿಕಿತ್ಸೆಗಾಗಿ ದಾಖಲಾಗಿದ್ದ. ಕಾಲು ನೋವು ಅನ್ನೋ ಕಾರಣಕ್ಕಾಗಿ ಅಥವಾ ಕಿಡ್ನಿ ಪ್ರಾಬ್ಲಮ್ ಇದೆ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ಆದರೆ ಅದನಿಗೆ ಸಮರ್ಪಕವಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ಆ ಯುವಕನ ತಾಯಿ ಮಾಡ್ತಾ ಇದ್ದಾರೆ. ತನ್ನ ಕಿಡ್ನಿಯನ್ನು ಕೊಟ್ಟು ಮಗ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದರೂ ಕೂಡ ಮಗನನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಮಾಡಿಲ್ಲ ಸರ್, ಅವರು ನನ್ನ ಮಗ ಜೀವನ ಹಾಳು ಮಾಡಿದ್ರು. ನನ್ನ ಕಿಡ್ನಿ ಹೋಯ್ತು ಸರ್. ನನ್ನ ಮಗ ಹೆಂಗ್ ಬದುಕ್ತದೆ ಸರ್? ನನ್ನ ಮಗ ಬರಲ್ಲ ಸರ್. ಸಾಲನ ಮಾಡಿದ್ವಿ, ಸಾಲದಲ್ಲೂ ಜೀವನ ಮಾಡ್ತಾ ಇದ್ದೀವಿ ಸರ್. ನಾನು ಸರಿಯಾಗಿ ಸೆಟ್ ಮಾಡಿಲ್ಲ ಸರ್. ನನ್ನ ಮಗನ ಹಾಳು ಮಾಡಿಬಿಟ್ರು ಸರ್. ಡಾಕ್ಟ್ರಿ ಮೋಸ ಮಾಡಿಬಿಟ್ರು ಸರ್. ಡಾಕ್ಟ್ರಿ ಮೋಸ ಮಾಡಿ ಕಣ್ಣೀರು ಹಾಕಂಗೆ ಮಾಡಿದ್ದಾರೆ ಸರ್. ನನ್ನ ಮಗನಿಗೆ ನನ್ನ ಮಗ ಬದುಕ್ತಾನೆ, ನನ್ನ ಮಗ ಸೆಟ್ ಆಗ್ತಾನೆ ಅಂತಂದೇ ನಾವು ಇದೆಲ್ಲ ಇಷ್ಟೆಲ್ಲ ಕಷ್ಟ ಮಾಡಿದ್ವಿ. ನನ್ನ ಮಗ ಬದುಕಲಿಲ್ಲ ಸರ್, ಬದುಕಿಸ್ಲಿಲ್ಲ ಅವರು. ಏನು ಹೇಳಿ ಸರ್, ನಾವು BPL ಕಾರ್ಡ್ ಇದೆ ಸರ್, ಕೇವಲ ಬಡವರು ಸರ್, ಸಾಲ ಮಾಡಿದ್ದೆ ಸರ್. ನನ್ನ ಮಗ ಬದುಕ್ತಾನೆ ಅಂತಂದು ಓದುಗಳಿಗೂ ಸಾಲ ಮಾಡಿ ಓದಿಸಿದ್ವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಈ ನೆಫ್ರೋ ಯೂರಾಲಜಿ ಸಂಸ್ಥೆಯ ವಿರುದ್ಧ ಇದು ಮೊದಲ ಆರೋಪ ಅಲ್ಲ ಕೇಳಿ ಬರ್ತಾ ಇರೋದಲ್ಲಿ. ಸಮರ್ಪಕವಾಗಿ ಟ್ರೀಟ್ಮೆಂಟ್ ಸಿಗಲ್ಲ ಅಥವಾ ವೈದ್ಯರು ಸರಿಯಾಗಿ ರೋಗಿಗಳನ್ನು ಟ್ರೀಟ್ ಮಾಡಲ್ಲ ಅನ್ನುವಂಥ ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಕೇಸ್ನಲ್ಲಿ ಏನಾಗಿರೋದು? ಅವರು ತಾಯಿ ಕಣ್ಣೀರು ಹಾಕಿರೋದನ್ನು ನೋಡಿದ್ವಿ. ಏನು ಹೇಳ್ತಾರೆ? ವೈದ್ಯರ ನಿರ್ಲಕ್ಷ್ಯ ಅಂತಂದರೆ ಯಾವ ರೀತಿ ಆಗಿದೆ ಅಂತ ಹೇಳ್ತಾ ಇರೋದು? ರಕ್ಷತ್, ಈ ಒಂದು ಪ್ರಕರಣ ಏನಿದೆ, ಪವನ್ ರೆಡ್ಡಿ ಎಂಬಾತ ಕಾಲೇಜಿನಲ್ಲಿ ಓದ್ತಿದ್ದ ಸಂದರ್ಭದಲ್ಲಿ ತನ್ನ ಸಹಪಾಠಿ ಒಬ್ಬ ವ್ಯಾಯಾಮ ಮಾಡ್ತಾ ಇರ್ತಾನೆ. ಆ ವ್ಯಾಯಾಮ ಮಾಡೋ ಸಂದರ್ಭದಲ್ಲಿ ಆತನ ಕಾಲು ತಲಗಿ ಈತ ಕೆಳಗೆ ಬಿದ್ದು ತಮ್ಮ ಏಟ್ ಮಾಡ್ಕೋತಾನೆ, ತನ್ನ ಬಲಗಾಲಿಗೆ ಏಟ್ ಮಾಡ್ಕೋತಾನೆ. ನಂತರ ಆತನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ವೈದ್ಯರು ಏನಂತಾರೆ, ಇದು ಕೇವಲ ಕಾಲಿಗೆ ಮಾತ್ರ ಪ್ರಾಬ್ಲಮ್ ಆಗಿರೋದು, ಆಪರೇಷನ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಅಂತಾರೆ. ಅದರಂತ ಆಪರೇಷನ್ ಕೂಡ ಮಾಡುತ್ತೆ. ಇನ್ನೇನು ಮತ್ತೆ ಡಿಸ್ಚಾರ್ಜ್ ಆಗಬೇಕು ಅನ್ನೋಷ್ಟರಲ್ಲಿ ತುರ್ತುವಾಗಿ ಒಂದು ರಾತ್ರೋರಾತ್ರಿ ಬಂದು, ಇಲ್ಲ ನಿಮ್ಮ ಮಗನ ಕಿಡ್ನಿ ಫೇಲ್ಯೂರ್ ಆಗಿದೆ, ತುರ್ತು ವ್ಯವಸ್ಥೆ ಮಾಡಿ ಅಂತಾರೆ. ಆ ಸಂದರ್ಭದಲ್ಲಿ ತಾಯಿಗೆ ಏನು ತೋಚದೆ ಕಡೆಗೆ ತನ್ನ ಕಿಡ್ನಿಯನ್ನೇ ದಾನ ಮಾಡ್ತಾರೆ. ಎಲ್ಲ ಕಿಡ್ನಿಯನ್ನು ದಾನ ಮಾಡೋ ಸಂದರ್ಭದಲ್ಲಿ ಏನಿದೆ, ಎಲ್ಲ ರೀತಿಯ ಪರೀಕ್ಷೆ ಆಗುತ್ತೆ. ಆ ರಿಪೋರ್ಟ್ ಕೂಡ ಪಾಸಿಟಿವ್ ಆಗಿ ಬರುತ್ತೆ ಅಂತ ವೈದ್ಯರು ಕೂಡ ಹೇಳ್ತಾರೆ. ಅಂದರೆ ನಿಮ್ಮ ಕಿಡ್ನಿ ಮಗನಿಗೆ ಸೂಟ್ ಆಗೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತಾರೆ. ಅದರ ನಂತರ ಕಿಡ್ನಿಯನ್ನು ತೆಗೆದು ಜೋಡಣೆ ಮಾಡೋ ಸಂದರ್ಭದಲ್ಲಿ ಹೆವಿ ಬ್ಲೀಡಿಂಗ್ ಆಗಿರುವಂಥದ್ದು. ಇದಾದ ನಂತರ ಕೇವಲ 5 ದಿನಕ್ಕೆ ಪವನ್ ರೆಡ್ಡಿ ಸಾವಿನ ಮನೆ ಸೇರಿರುವಂಥದ್ದು. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ. ಒಂದು ಯಾವುದೇ ರೀತಿ ಕಿಡ್ನಿಯನ್ನು ತೆಗೆಯುವ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂದಿರುವಂತಹ ವೈದ್ಯರು ನಂತರ ಏನಂತಾರೆ ಅಂದರೆ, ನಿಮ್ಮ ಮಗನ ಕಿಡ್ನಿ ಮಗನಿಗೆ ಅದು ಅಷ್ಟು ಕರೆಕ್ಟ್ ಆಗಿಲ್ಲ ಅನ್ನೋ ನಂತರ ಹೇಳಿರುವಂಥದ್ದು. ಇದಾದ ಕೇವಲ 5 ದಿನಕ್ಕೆ ಮಗ ಸಾವಿನ ಮನೆ ಸೇರ್ತಾನೆ. ರಕ್ಷತೆಯಲ್ಲಿ ನಾವು ಒಂದಷ್ಟು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ಇಲ್ಲಿ ವೈದ್ಯರು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದನ್ನ ಖುದ್ದು ಅಲ್ಲಿಯ ವೈದ್ಯರೇ ಒಂದು ಪತ್ರವನ್ನು ಬರೆದಿದ್ದಾರೆ, ಈ ಬಗ್ಗೆ ತನಿಖೆ ಮಾಡಿ ಅಂತ. ಕೆಲ ವೈದ್ಯರು ವಿಕ್ಟೋರಿಯಾ ನೆಫ್ರೋ ಯೂರಾಲಜಿಯಲ್ಲಿ ಮಾರ್ನಿಂಗ್ ಬಂದು ಲಾಗಿನ್ ಆಗ್ತಾರೆ. ತದನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹಣಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಲಾಗಿನ್ ಆಗೋದು ಮಾತ್ರ, ಕೆಲಸ ಮಾತ್ರ ಅಲ್ಲಿ ಮಾಡ್ತಾರೆ. ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಈ ಹಿಂದೆ ಲೋಕಾಯುಕ್ತ ADGP ಕೂಡ ಒಂದು ಪತ್ರ ಬರೆದಿದ್ರು. ಇದು ಕಳೆದ ವರ್ಷದ ಕಥೆ ಆದ್ರೆ ಕೇವಲ ತಿಂಗಳ ಹಿಂದೆ ಅಂದ್ರೆ ಫೆಬ್ರವರಿ 2ನೇ ತಾರೀಕಿನಂದು ಖುದ್ದು ಯೂರಾಲಜಿಯ ಮತ್ತೊಬ್ಬರು ಪ್ರೊಫೆಸರ್ ಕೂಡ ಒಂದು ಲೆಟರ್ ಬರೀತಾರೆ. ನಾನು ಭಾರವಾದ ನೋವಿನೊಂದಿಗೆ ಈ ಲೆಟರ್ ಬರೀತಾ ಇದ್ದೀನಿ, ಇಲ್ಲಿ ಯಾರು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ರೋಗಿಗಳು ನರಳುತ್ತಿದ್ದಾರೆ, ವೈದ್ಯರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಖುದ್ದು ಯೂರಾಲಜಿ ಸಂಸ್ಥೆ ಮತ್ತೊಬ್ಬರು ಪ್ರೊಫೆಸರ್ ಕೂಡ ಲೆಟರ್ ಬರೆದಿರುವಂಥದ್ದು. ವೈದ್ಯರು ಏನಿದ್ದಾರೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಅಂದರೆ ಬಡ ರೋಗಿಗಳನ್ನು ಟ್ರೀಟ್ಮೆಂಟ್ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡಬೇಕಾದವರು ಅಲ್ಲಿ ಕೆಲಸ ಮಾಡದೆ ಕೇವಲ ಅಲ್ಲಿ ಲಾಗಿನ್ ಆಗಿ ಬೇರೊಂದು ಹೆಚ್ಚಿನ ಹಣಕ್ಕೋಸ್ಕರ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಪರಿಣಾಮ ಇವತ್ತು ರೋಗಿಗಳು ಅಲ್ಲಿ ನರಳಿ ಸಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ರಕ್ಷತ್, ಧನ್ಯವಾದ ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.